ಏನು ದಿನ ನನ್ನ ಕ್ಷೇತ್ರ ಇದು ಮೂರೋಬಳಿಯಿಂದ ನನ್ನ ಕ್ಷೇತ್ರ, ಇದು ಕುದೂರು ಕ್ಷೇತ್ರ. ಇದರಲ್ಲಿ ಏನಿವತ್ತು ಪಶುಗಳ ತಪಾಸಣಾ ಮಾಡಬೇಕು ಅಂತ ಒಂದು ನಮ್ಮಲ್ಲಿ ಮಾಗಡಿ ADS ಸಾಹೇಬ್ರು ಕೇಳ್ಕೊಂಡು ಅವರು ಅದೇ ರೀತಿ ಒಪ್ಕೊಂಡ್ರು. ಏನಿವತ್ತು ರಾಮನಗರ ಪಶುವೈದ್ಯ ಇಲಾಖೆ ಮತ್ತು ಬೆಂಗಳೂರು ಒಕ್ಕೂಟದ ಪಶುವೈದ್ಯ ಇಲಾಖೆ ಸಹ ಎರಡು ಒಟ್ಟುಗೂಡಿ ಇವತ್ತು ಹುಲಿಕಲ್ಲಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾಯಿದ್ದೀವಿ. ಏನು ದಿನ ನಮ್ಮಲ್ಲಿ ನಮ್ಮ ಬೆಂಗಳೂರು ಒಕ್ಕೂಟದಲ್ಲಿ 12,000 ಬಂಜೆ ಹಸುಗಳಿದೆ. ಅದನ್ನು ಒಂದು ಹೋಗ್ಲಾಡಿಸ್ಬೇಕು ಅಂತ ನಾವು ಹಲವಾರು ಯೋಜನೆ ಹಾಕ್ಕೊಂಡಿದ್ದೀವಿ ಈಗ ಆಲ್ರೆಡಿ ಬೆಂಗಳೂರು ಒಕ್ಕೂಟದಿಂದ. ಅದೇ ರೀತಿ ನನ್ನ ಕ್ಷೇತ್ರದಲ್ಲಿ ನಮ್ಮ ADS ಸಾಹೇಬ್ರಿಗೂ ಸಹ ಹೇಳಿ ಬಂಜೆ ಹಸುಗಳು ಏನನ್ನ ಮಾಡಿ ಅದನ್ನು ತಪ್ಪಿಸಿ ಅದೆಲ್ಲ ಫಲ ಕೊಡಬೇಕು ಅಂತ ನಾವು ಸಂದರ್ಭದಲ್ಲಿ ಹೇಳಿ ಈ ಒಂದು ಶಿಬಿರ ಆಯೋಜನೆ ಮಾಡಿದ್ದೀವಿ. ಏನು ಈ ಶಿಬಿರ ಆಯೋಜನೆ ಮಾಡಿ ನಾನು ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಅಂದರೆ 3 ಹೋಬಳಿಯಿಂದನೂ ದಿನೇ ಅಂದರೆ ಮಂತ್ಲಿ ಸಾಹೇಬ್ರು ಯಾವಾಗ ಹೇಳ್ತಾರೋ ಹಂಗೆ ಒಂದು ಶಿಬಿರ ಏರ್ಪಾಟ್ ಮಾಡಬೇಕು ಅಂತ ಸಹ ಅವರಲ್ಲಿ ಕೇಳಿದ್ದೀನಿ. ಈಗ ಮುಂದಿನ ಶಿಬಿರ ಬಿಸ್ಕೂರಲ್ಲಿ ಮಾಡಬೇಕು ಅಂತಲೂ ಸಹ ಅವರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಏನಿವತ್ತು ಎಲ್ಲ ಪಶುವೈದ್ಯ ಇಲಾಖೆ ಬಂದರೆ ಅವರಿಗೆಲ್ಲ ನನ್ನ ಒಂದು ಅಭಿನಂದನೆಗಳು. ಯಾಕೆಂದರೆ ಹೆಸರು ಯಾರಿಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ಅಭಿನಂದನೆಗಳು. ಭಾಳ ಶ್ರಮಪಟ್ಟು ನಮ್ಮ ಹುಲಿಕಲ್ಲಲ್ಲಿ ಸಹ ಮಾಡಿದ್ರೆ ನನ್ನ ಮುಂದಿನ ನೀವು ಎಲ್ಲಿ ಏನೇ ಮಾಡಿದ್ರು ನಮ್ಮಿಂದ ಏನು ಸಹಾಯ ಬೇಕಾದರೂ ನಾನು ಬರೆಸ್ತೀನಿ. ಏನು ಇದಕ್ಕೆ ಹಸುಗಳಿಗೆ ಮತ್ತು ಕರುಗಳಿಗೆ ಏನು ಬೇಕು ಅಂದರೆ ನಾನು ಔಷಧಿಗಳು ನಮ್ಮಿಂದ ಔಷಧಿಗಳು ಮತ್ತು ನಿಮ್ಮ ಎಲ್ಲ ಸೌಕರ್ಯಕ್ಕೂ ನಾನು ಸ್ಪಂದಿಸ್ತೀನಿ ಅಂತ ಹೇಳಿ, ನನಗೇನಂದರೆ ಬಂಜೆ ಹಸುಗಳು ಏನಾದರೂ ಮಾಡಿ ಅದನ್ನು ನಿವಾರಣೆ ಆಗಬೇಕು. ಅತಿ ಹೆಚ್ಚಿದೆ ನಮ್ಮಲ್ಲಿ 12,000 ಬಂಜೆ ಹಸು ಇದೆ ಈಗ ಆಲ್ರೆಡಿ. ಅದನ್ನು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಅದನ್ನು ಏನಾರು ಮಾಡಿ ನಿವಾರಣೆ ಮಾಡಬೇಕು ಅಂತ ಹೇಳಿ. ಮುಂದೆ ನಮ್ಮ ಕರುಗಳಿಗೆ ಒಂದು ಪ್ರೈಸ್ ಕೊಡ್ತೀವಿ, ಅದನ್ನು ಹುಲ್ಕಲ್ಲೇ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಕರುಗಳು ಮಾತ್ರ ಎಲ್ಲರಿಗೂ ಪ್ರೈಸ್ ಕೊಡ್ತೀನಿ. ಒಂದು 50,000 ಮತ್ತು 50,000 ಅನುದಾನ ಬರ್ತದೆ ಮತ್ತು ಹಲವಾರು ಯೋಜನೆಯಿಂದ ಬರ್ತದೆ. ಅವಾಗೆಲ್ಲ ಮುಂದಿನ ಇದರಲ್ಲಿ ಕರುಗಳು ಇದು ಕರುಗಳು ಕರೆಸಿ ಅವಾಗೆಲ್ಲ ಒಂದು ಪ್ರದರ್ಶನ ಮಾಡಿ ಅವರಿಗೆ ಬಹುಮಾನ ಸಹ ವಿತರಣೆ ಮಾಡಿ ಮುಂದೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಒಕ್ಕೂಟದಿಂದ ನಾನು ಹುಲ್ಕಲ್ಗೆ ಸಹ, ಯಾಕೆ ಅಂತ ನಾನು ಹುಲ್ಕಲ್ಲು ಲೆಕ್ಕನಹಳ್ಳಿ ನಾನು ಹುಟ್ಟು ಬೆಳೆದಿದ್ದಲ್ಲ, ಇಲ್ಲೇ ಓದಿದ್ದಲ್ಲ, ಇಲ್ಲೇ ನಾನು ಹೆಚ್ಚಿಗೆ ನಾನು ಶ್ರಮಪಟ್ಟು ನಾನು ಹುಲ್ಕಲ್ಲನ್ನೇ ಆಯ್ಕೆ ಮಾಡಿ ಅವ್ರಿಗೆಲ್ಲ ನಮ್ಮ ರೈತರಿಗೆ ಅನುಕೂಲ ಮಾಡ್ತಿದ್ದ ಸಂದರ್ಭ ಹೇಳಿ, ನಮ್ಮ ರೈತರಿಗೆ ಎಲ್ಲ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನು ಹೆಚ್ಚಿಗೆ ಹಸುಗಳು ಕಟ್ಟಲಿ, ಹೆಚ್ಚಿಗೆ ಹಾಲು ಹಾಕಲಿ, ಒಳ್ಳೆ ಗುಣಮಟ್ಟದ ಹಾಲು ಹಾಕಲಿ, ಅವ್ರಿಗೆ ಒಳ್ಳೆ ಹಣ ಬರ್ತದೆ. ಮುಂದಿನ ದಿನಗಳಲ್ಲಿ ಇನ್ನೇನು ನಾವು ಸ್ವಲ್ಪ ದಿವಸದಲ್ಲೇ ಒಂದು ರೇಟ್ ಜಾಸ್ತಿ ಮಾಡ್ತಾಯಿದ್ದೀವಿ ಹಾಲಿಗೆ, ಅದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಹಲವಾರು ಯೋಜನೆಗಳಿವೆ. ಈಗ ಫೀಡ್ಸ್ ಬಗ್ಗೆ ಸ್ವಲ್ಪ ಕಳಪೆ ಫೀಡ್ಸು ಎಲ್ಲೋ ಬಂದಿದೆ ಅಂತ ಗೊತ್ತಾಗಿದೆ, ಅದನ್ನು ಸರಿ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ, ಎಲ್ಲ ವಿಚಾರದಲ್ಲೂ ಏನು ನನ್ನ ಒಂದು ಡೈರಿ ವಿಚಾರದಲ್ಲಿ ಎಲ್ಲ ನಾನು ಅತಿ ಹೆಚ್ಚಿನದಾಗಿ ಮುಂದೆ ತಗೊಂಡೋಗ್ತೀನಿ ಸಂದರ್ಭದಲ್ಲಿ ಹೇಳಿ, ನಮ್ಮ ಅಧಿಕಾರಿಗಳು, ನಮ್ಮ ಏನು ಪಶುವೈದ್ಯ ಅಧಿಕಾರಿಗಳು ಬಂದವರು ಅವ್ರಿಗೆಲ್ಲರಿಗೂ ಹೊಂದಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಸಹಕಾರಿ, ಜೈ ಹಿಂದ್ ಕರ್ನಾಟಕ. ನಮಸ್ಕಾರ. ಇವತ್ತು ಹುಲಿಕಲ್ ಗ್ರಾಮ ವಿಶೇಷವಾದ ಒಂದು ಹಳ್ಳಿ ಇದು. ಯಾಕೆಂದರೆ ಇಡೀ ಪ್ರಪಂಚದಲ್ಲೇ ಸಾಲು ಮರದ ತಿಮ್ಮಕ್ಕನ ಹೆಸರನ್ನು ಯಾರು ಕೇಳಿಲ್ಲ ಅಂತ ತಾಯಿ ಜನ್ಮ ನೀಡಿದಂಥ ಊರಿದು. ಬದುಕಿ ಬಾಳಿ ಹುಲಿಕಲ್ನಿಂದ ಕುದೂರುವರೆಗೆ ಅನೇಕ ಆಲದ ಮರಗಳನ್ನು ಬೆಳೆಸಿ ನೆಟ್ಟು ಇವತ್ತು ಸಾವಿರಾರು ಜನಗಳಿಗೆ ನೆರಳನ್ನು ಕೊಡ್ತಾ ಇರತಕ್ಕಂಥ ಊರಿದು. ಸೊ ಅಂಥ ಊರಲ್ಲಿ ಇವತ್ತು ನಾವು ಪಶುಪಾಲನಾ ಇಲಾಖೆ, ಬೆಂಗಳೂರು ಹಾಲು ಸಹಕಾರಿ ಒಕ್ಕೂಟ, ನಮ್ಮ ರೋಟ್ರಿ ಮಾಗಡಿ ಸೆಂಟ್ರಲ್ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಹುಲಿಕಲ್ ಗ್ರಾಮ ಹಾಗೂ ಯಲಾಂಕೋ ಅಂತ ಒಂದು ವೆಟ್ರಿನರಿ ಮೆಡಿಸಿನ್ಸನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿ, ಅವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಶು ಆರೋಗ್ಯ ಶಿಬಿರ, ಅದರಲ್ಲೂ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಕರುಗಳಿಗೆ ಕರುಣ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಏರ್ಪಾಡು ಮಾಡಿದ್ದೇವೆ. ಕರುಗಳ ವಿಶೇಷ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ರೀತಿಯ ಸಮಗ್ರ ಚಿಕಿತ್ಸೆಯ ನಿರ್ವಹಣೆಯ ಎಲ್ಲ ವಿಧಾನಗಳನ್ನು ಸಹಿತ ನಾವಿವತ್ತು ಅನುಸರಿಸಿದ್ದೇವೆ. ಜಂತುನಾಶಕ ಔಷಧಿ ಕುಡಿಸೋದು, ಜಂತುನಾಶಕ ಔಷಧಿಯನ್ನು ಅವ್ರ ಕೈಲಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಹಾಕ್ಕೊಂಡು ಅದರ ಬೆಳವಣಿಗೆಗೆ ಕಾರಣೀಭೂತರಾಗ್ತಕ್ಕಂಥದ್ದು,
ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸಪೋರ್ಟಿವ್ ಇಂಜೆಕ್ಷನ್ಸ್, ಉದಾಹರಣೆ ರಂಜಕ, ಮೆಗ್ನೀಷಿಯಂ, ನ್ಯೂರೋಬಯಾನ್, ವೆಟ್ಟೇಡ್ ಅಂದರೆ ವಿಟಮಿನ್ಸ್ ಇರ್ತಕ್ಕಂಥ ಇಂಜೆಕ್ಷನ್ಗಳನ್ನು ಕೊಟ್ಟಿದ್ದೇವೆ. ಮತ್ತು ಟಾನಿಕ್ಗಳನ್ನು, ಎಲ್ಲ ರೀತಿಯ ಲವಣ, ಖನಿಜಗಳು, ಜೀವಸತ್ವಗಳು ಇರ್ತಕ್ಕಂಥ ಟಾನಿಕ್ಗಳನ್ನು ನಾವು ವಿತರಣೆ ಮಾಡಿದ್ದೇವೆ. ಮತ್ತು ಚೆನ್ನಾಗಿ ಮೇಯತಕ್ಕಂಥ ಗ್ರೋ ಕಾಫನ್ನು ಸಹಿತ, ಇದು ಒಟ್ಟಾರೆ ಸಮಗ್ರ ಚಿಕಿತ್ಸೆ, ಕಾಂಪೋಸಿಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ ಕರುಣ ಅಂತ ನಾವು ಕರುಗಳ ಮೇಲೆ ವಿಶೇಷವಾದ ಕರುಣೆಯನ್ನು ಇಟ್ಟು ಮಾಡ್ತಕ್ಕಂಥ ಕಾರ್ಯಕ್ರಮ. ಜೊತೆಗೆ ಬಂಜೆತನ ನಿವಾರಣೆ, ಬಹಳಷ್ಟು ಹಸುಗಳಲ್ಲಿ ಅನೇಕ ಬಾರಿ ಗರ್ಭಧಾರಣೆಯನ್ನು ಮಾಡಿಸಿದಾಗ್ಯೂ ಸಹಿತ ಹಸುಗಳು ಗರ್ಭ ಧರಿಸ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ಸ್ ಭಾಳ ಜನಗಳಿಗಿರುತ್ತೆ. ಅದರಲ್ಲೂ ನಮ್ಮ ಬಡವರಿಗೆ 1, 2, 3 ಹಸು ಇಟ್ಕೊಂಡಿರೋರಿಗೆ ಇದೇನಾದರೂ ಆಯಿತು ಅಂದರೆ ಅವ್ರಿಗೆ ನಷ್ಟ ಉಂಟಾಗ್ತದೆ, ಭಾಳ ನಷ್ಟ ಆಗ್ತದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಹಾರ್ಮೋನ್ಗಳ ಟ್ರೀಟ್ಮೆಂಟನ್ನು ಮಾಡ್ತೇವೆ, ಸಪೋರ್ಟಿವ್ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಅದನ್ನು ಮಾಡಿದಾಗ ಆ ರೈತ ಅದನ್ನು ಪಕ್ಕಾ ಫಾಲೋ ಮಾಡುತ್ತಂದರೆ 1-2-3 ತಿಂಗಳಲ್ಲಿ ಅದು ಗರ್ಭಧಾರಣೆ ಆಗ್ತದೆ, ಗರ್ಭ ಧರಿಸ್ತದೆ. ಅದರಲ್ಲೂ ಒಂದು ಹೆಣ್ಕರು ಕೊಟ್ಬಿಟ್ರಂತೂ ಅವನಿಗೆ ಲಾಭದಾಯಕವಾಗ್ತದೆ. ಹೀಗೆ ರೈತನ ಬೆನ್ನಿಗೆ ಬೆನ್ನಾಗಿ ನಿಂತ್ಕೊಂಡು ಇಲಾಖೆ, ರೋಟರಿ ಕ್ಲಬ್ಬು, ಬಮ್ಮೂಲು ಎಲ್ಲರೂ ಸೇರಿ ಇವತ್ತು ಒಂದು ಪಶು ಆರೋಗ್ಯ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಇವೆರಡೂ ಅಲ್ದಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ದನಗಳಿಗೆ, ಎಮ್ಮೆಗಳಿಗೆ, ಎತ್ತುಗಳಿಗೆ, ಓರಿಗಳಿಗೆ ಜಂತುನಾಶಕ ಔಷಧಿನ ಕೊಡಿಸ್ತೇವೆ. ಜಂತುನಾಶಕ ಔಷಧಿಯನ್ನು ಕೈಗೆ ಕೊಟ್ಟಿದ್ದೇವೆ. ಮತ್ತು ಸಪೋರ್ಟಿವ್ ಆಗಿ ಬಿ ಕಾಂಪ್ಲೆಕ್ಸ್, ವಿಟಮಿನ್ಸ್, ಮಿನರಲ್ಸ್ ಇರ್ತಕ್ಕಂಥ ಟಾನಿಕ್ಗಳನ್ನು ಸಹಿತ ನಾವು ಅವರಿಗೆ ಕೊಟ್ಟಿದ್ದೇವೆ. ಸೊ ಅವು ಇನ್ನೂ ಹೆಚ್ಚಿನದಾಗಿ ಮೇಯ್ತವೆ, ಚೆನ್ನಾಗಿ ಹರಗನೆ ಆಗ್ತದೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ಅವುಗಳ ಕೆಲಸ ಏನಿದೆ, ಪ್ರೊಡಕ್ಷನ್ ಅಂತ ಏನು ಕರಿತೀವಿ, ಹಸುಗಳು ಹಾಲನ್ನು ಹೆಚ್ಚಿಗೆ ಕೊಡ್ತವೆ, ಎತ್ತುಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಓರಿಗಳಾದರೆ ಒಳ್ಳೆ ವೀರ್ಯವನ್ನು ದಾನ ಮಾಡ್ತವೆ, ಕರುಗಳಾದರೆ ಸರ್ವತೋಮುಖ ಬೆಳವಣಿಗೆ ಆಗ್ತದೆ. ಸೊ ಸುಮಾರು ನಾನು ಅಂದ್ಕೊಂಡಂಗೆ ಇವತ್ತೊಂದು 300ರಿಂದ 350 ಒಟ್ಟು ಹಸು, ಕರು, ಎಮ್ಮೆಗಳು ಬಂದಿದ್ದಾವೆ. ಇದೊಂದು ವಿಶೇಷವಾಗಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದಂಥ ಪ್ರೋಗ್ರಾಮು. ಮುಂದಿನ ದಿನಗಳಲ್ಲಿ ನಮ್ಮ ರೋಟ್ರಿಯ, ನಾನು ಸಹಿತ ರೋಟ್ರಿ ಮೆಂಬರ್ ಆಗಿರೋದ್ರಿಂದ ರೋಟ್ರಿಯ ಎಲ್ಲ ಸಹಕಾರ ಸಹಾಯವನ್ನು, ಬಮ್ಮೂಲ್ನ ಸಹಾಯ ಸಹಕಾರವನ್ನು ಮತ್ತು ಕೆಲವೊಂದು ಕಂಪನಿಗಳ ಸಹಾಯ ಸಹಕಾರವನ್ನು ಪಡ್ಕೊಂಡು ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇದರ ಅಗತ್ಯ ಇದೆ ಅಲ್ಲೆಲ್ಲ ಈ ಥರದ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ನೀವೆಲ್ಲ ನಮಗೆ ಸಹಕಾರ ನೀಡಬೇಕು ಅಂತ ಎಲ್ಲರ ಪರವಾಗಿ, ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ತಾ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ದಕ್ಷಿಣ ಬಾನಗಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ, ಮಾಗಡಿ ತಾಲೂಕು, ಕುದೂರು ಹೋಬಳಿ ಹುಲಿಕಲ್ ಹಾಲು ಒಕ್ಕೂಟದ ವತಿಯಿಂದ ಈ ದಿನ ಏನು ಪಶು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದಂಥ ಎಲ್ಲ ನಮ್ಮ ಬೊಮ್ಮಲ್ ನಿರ್ದೇಶಕರಾದಂಥ ರಾಜಣ್ಣವರು ಹಾಗೂ ಹಾಲು ಒಕ್ಕೂಟದ ನಿರ್ದೇಶಕರು ಹಾಗೂ ನಮ್ಮ ಎಲ್ಲ ವೈದ್ಯರು, ಅವರವರ ಹೆಸರು ಗೊತ್ತಿಲ್ಲ, ಈ ಶಿಬಿರವನ್ನು ನಮ್ಮ ಹತ್ರ ಮೀಟಿಂಗ್ ಮಾಡಿ ಇಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಈ ಸಭೆಗೆ ಎಲ್ಲರೂ ಬಂದು, ಎಲ್ಲ ಡಾಕ್ಟ್ರುಗಳು, MD, DM ಎಲ್ಲರೂ ನಮ್ಮ ಸೋಲೂರು ಶಿಬಿರದಿಂದ ಅವರೂ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಹೇಳ್ತಾ, ಈ ಕಾರ್ಯಕ್ರಮ ಏನು ಬಂಜೆತನ ನಿವಾರಿಸಲು ಕರುಗಳಾಗಿರ್ಬೋದು, ಹಸುಗಳಾಗಿರ್ಬೋದು, 1 ವರ್ಷದೊಳಗಡೆ ಇರೋ ಕರುಗಳಿಗೆ ಔಷಧಿ ನೀಡಿರೋದಿರ್ಬೋದು, ಇದನ್ನು ಎಲ್ಲ ಸಾರ್ವಜನಿಕರು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಸಂಘ ಮೀಟಿಂಗ್ ಮಾಡಿ ಎಲ್ಲರೂ ಒಪ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಡೈರೆಕ್ಟರ್ ಆದಂಥ ರಾಜಣ್ಣವ್ರು ಕೇಳಿದೆ. ಅವರು ಆಯಿತು, ಹುಲಿಕಲ್ಲಲ್ಲಿ ಮಾಡಿ ದನಗಳಿಗೆ ಏನು ಬಂಜೆತನವೇ ಮನೇಲಿ ನಿವಾರಣೆ ಮಾಡಲಿ ಅಂತ ನಾನು ಡಾಕ್ಟ್ರುಗಳಿಗೆಲ್ಲ ಹೇಳ್ತೀನಿ ಅಂತ ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಅಂದರೆ ಪಶು ವೈದ್ಯ ಆರೋಗ್ಯ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಇನ್ನು ಮುಂದೆನೂ ಇನ್ನೂ ಏನಾದರೂ ಇದ್ದರೆ ಈ ಕಾರ್ಯಕ್ರಮದ ಇದ್ದರೆ ನಮ್ಮ ಹಾಲು ಉತ್ಪಾದಕರ ಬೊಮ್ಮಲ್ ನಿರ್ದೇಶಕರಾದಂಥ ಉಪಾಧ್ಯಕ್ಷರಾದಂಥ ರಾಜಣ್ಣವ್ರಿಗೆ ಹೇಳಿ ಇನ್ನೂ ಅದ್ಧೂರಿಯಾಗಿ ಮಾಡಿಸ್ಬೇಕು ಅಂತ ಕೇಳ್ತೀನಿ. ಹಾಗೂ ನಮ್ಮ ಡಾಕ್ಟ್ರುಗಳ ಬಗ್ಗೆ, ಆಮೇಲೆ ನಮ್ಮ ಡೈರೆಕ್ಟ್ರುಗಳು ನಮಗೆ ತುಂಬ ಸಹಕಾರ ನೀಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಲ್ಲ ಒಗ್ಗಟ್ಟಾಗಿ ನೀವೇನು ಹೇಳ್ತೀರೋ ಅದನ್ನು ನಾವು ಇರ್ತೀವಿ ಅಂತ ನಮ್ಮ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಸಾರ್ವಜನಿಕರು ನಮಗೆ ಸಹಕರಿಸಿದ್ದಾರೆ, ಅವರಿಗೆಲ್ಲ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ಹುಲಿಕಲ್ ಗ್ರಾಮದಲ್ಲಿ ಪಶುಪಾಲನಾ ಇಲಾಖೆ ಮತ್ತು ಬಮೂಲ್ ಮತ್ತು ಮಾಗಡಿ ರೋಟರಿ ಸೆಂಟ್ರಲ್ನ ಸಹಯೋಗದೊಂದಿಗೆ
ಇಂದು ಪಶುಗಳ ಚಿಕಿತ್ಸೆ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದಕ್ಕೆ ಬೆಳಗ್ಗೆ 7 ಗಂಟೆಯಿಂದನೂ ರೈತರು ತುಂಬ ಉತ್ತಮವಾಗಿ ಸ್ಪಂದಿಸಿದ್ದು ನೂರಾರು ಹಸುಗಳಿಗೆ ಈಗಾಗಲೇ ಚಿಕಿತ್ಸೆ ಕೊಟ್ಟಿದ್ದಾರೆ. ಇನ್ನೂ ಸಂಜೆವರೆಗೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ನಮ್ಮ ಡಾಕ್ಟರ್ ಆದ ನಾಗಭೂಷಣ್ ಸರು ಮತ್ತು ಲೋಕೇಶ್ ಸರು, ಚಂದನ ಮೇಡಮ್ಮು ಇವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಕಾರ್ಯಕ್ರಮನ ಯಶಸ್ಸಿಗೆ ಅವರೆಲ್ಲರೂ ಕಾರಣೀಭೂತರು ಮತ್ತು ನಮ್ಮ ರೋಟರಿ ಸೆಂಟ್ರಲ್ನ ನಮ್ಮ ಸಹ ಸದಸ್ಯರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಬಹುಮುಖ್ಯವಾಗಿ ಚಕ್ರವರ್ತಿ ವೆಟ್ ಮೆಡಿಕಲ್ಸ್ನ ಶ್ರೀ ಅಶ್ವಥ್ರವರು ತಮ್ಮ ಉದಾರ ಸಹಾಯವನ್ನು ಔಷಧಿಗಳ ಕೊಡೋದ್ರ ಮುಖಾಂತರ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ, ರೋಟರಿ ಮಾಗಡಿ ಸೆಂಟ್ರಲ್ನ ಎಲ್ಲ ಸದಸ್ಯರು ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮುಂದಿನ ಮಾತನ್ನು ನಮ್ಮ ನಾಗಭೂಷಣ್ ಸರ್ ಅವರು ನಡೆಸ್ಕೊಳ್ತಾ ಇದ್ದಾರೆ. ಸರ್, ರೋಟರಿ ಸಂಸ್ಥೆ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಮಾಗಡಿಲಿ. ಅದೇ ರೀತಿ ಈಗ ರೈತರುಗಳಿಗೆ, ಬಡ ರೈತರುಗಳಿಗೆ ಹಸುಗಳನ್ನು ಸಹ ಕೊಡ್ತಾ ಇದ್ದೀರಾ. ಈ ವಿಚಾರವಾಗಿ ತಾವೇನು ಹೇಳ್ತೀರಾ ಸರ್? ಈ ಯೋಜನೆ ನಮ್ಮದು ಈಗ 3ನೇ ವರ್ಷಕ್ಕೆ ಮುಂದುವರಿತಾ ಇದೆ. ಒಟ್ಟು 300 ಹಸುಗಳ ಪ್ರಾಜೆಕ್ಟ್ ಇದಾಗಿದ್ದು, ಈಗ ಆಲ್ರೆಡಿ ನಾವು 230 ಹಸುಗಳನ್ನು ಕಳೆದ ಸಾಲಿನಲ್ಲಿ ವಿತರಿಸಿದ್ದೀವಿ. ಈಗ 70 ಹಸುಗಳು ಬಂದಿತ್ತು. 70 ಹಸುಗಳಲ್ಲಿ ಈಗ ಮೊನ್ನೆ 9 ಹಸುಗಳನ್ನ ಈಗಾಗಲೇ ಫಲಾನುಭವಿಗಳಿಗೆ ವಿತರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು 61 ಹಸುಗಳನ್ನು ನಾವು ಫಲಾನುಭವಿಗಳನ್ನ ಗುರುತಿಸಿದ್ದೀವಿ. ಆಲ್ರೆಡಿ ಗುರುತಿಸಿ ಆ ಕಾರ್ಯನ ಅದನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಮ್ಮ ರೋಟರಿ ಮಾಗಡಿ ಸೆಂಟ್ರಲ್ಲಿ ಆಕ್ಟಿವ್ ಆಗಿ ಇಲಾಖೆಯ 3 ಜನ ವೆಟೆನರಿ ಡಾಕ್ಟರ್ಗಳಿದ್ದಾರೆ. ನಮ್ಮ ನಾಗಭೂಷಣ್ ಸಾರ್ ಹೊಂದ್ಕೊಂಡಂಗೆ ನಮ್ಮ ಡಾಕ್ಟರ್ ಲೋಕೇಶು, ಡಾಕ್ಟರ್ ಚಂದನ ಎಲ್ಲ. ಸೊ ಇವರು ನಮಗೆ ಒಂದು ಆಸ್ತಿ. ಈಗ ನೀವು ಹಿಂದೆ ಕೇಳಿದ್ರಿ ಕಾಮಧೇನು ವಿಚಾರ, ನಮ್ಮ ಡಾಕ್ಟ್ರು ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ವಿವರಣೆ ಕೊಟ್ಟರು. ಸೊ ಆ ಒಂದು ಕಾಮಧೇನು ಪ್ರಾಜೆಕ್ಟ್ ಯಶಸ್ವಿ ಆಗೋಕ್ಕೆ ಇವರ ಕೊಡುಗೆ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಸಂತೆಗೆಲ್ಲ ಬಂದು ಹೆಲ್ತಿ ಕರುಗಳು ಮತ್ತು ಪ್ರೆಗ್ನೆಂಟ್ ಹಸುಗಳನ್ನ ಹುಡ್ಕೋದ್ರಲ್ಲಿ ಈ ಪಾತ್ರ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ. ನಾವೇನು ಇಷ್ಟು ಹಸುಗಳು ಕೊಟ್ಟಿದ್ವಿ, ಅಷ್ಟು ಹಸುಗಳು ವಾರ 10, 15, 1 ತಿಂಗಳಲ್ಲಿ ಎಲ್ಲ ಕರು ಹಾಕಿವೆ, ಯಾವುದೂ ಇದಾಗಿಲ್ಲ. ಸೊ ಹಂಗಾಗಿ ನಮ್ಮ ರೋಟರಿ ಕ್ಲಬ್ಗೆ ಇವರೆಲ್ಲ ಇರೋದು ನಮಗೆ ಒಂದು ಆಸ್ತಿ. ಸೊ ಆ ಮೂಲಕ ಸಮಾಜಮುಖಿ ಕೆಲಸಗಳನ್ನ ಜಾಸ್ತಿ ಮಾಡೋಕ್ಕೆ ನಮಗೆ ಇನ್ನೂ ಪ್ರೇರಣೆ ಆಗ್ತಾಯಿದೆ. ಮುಂದಿನ ಬರೋ ದಿನಗಳಲ್ಲಿ ಚಂದ್ರಪ್ಪ ಸರ್ಕಲ್ ಅಂತ ಏನು ದೊಡ್ಡಾಲ್ಮನೆ ಪಕ್ಕ ಒಂದು ಕ್ಲಬ್ ಓಪನ್ ಆಗಿದೆ. ಮುಂದಿನ ತಿಂಗಳು ಕೊನೆಯ ಸಾಟರ್ಡೆ 4th ಸಾಟರ್ಡೆ ಅಲ್ಲಿ ಇದೇ ಥರದ ಒಂದು ದೊಡ್ಡ ಪ್ರಮಾಣದಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳೋಕ್ಕೆ ಮಾತುಕತೆ ನಡೀತಾ ಇದೆ. ಮುಂದಿನ ದಿನದಲ್ಲಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು.